TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಮನಿ, ದಾವಣಗೆರೆ ಪ್ರತಿನಿಧಿ. ನಿಜವಾಗಿ ಇವತ್ತು ದಾವಣಗೆರೆ ಬಂದನ್ನು ಏನು ಭಾರತೀಯ ರೈತ ಒಕ್ಕೂಟ ಕರೆ ನೀಡಿತ್ತು, ಅದರ ನಿರೀಕ್ಷಿತ ಪ್ರಮಾಣದಲ್ಲಿ ಬಂದೇನು ಅಷ್ಟು ಯಶಸ್ವಿ ಆಗಲಿಲ್ಲ ಅಂತ ಹೇಳ್ಬೋದು. ಕಾರಣ ಅಂತಂದರೆ ಕೆಲವು ರೈತರಲ್ಲೇ ಕೆಲವು 2-3 ಬಣಗಳಾಗಿದ್ದರಿಂದ ಏನು ಬಂದ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಏನು ಪ್ರತಿಭಟನೆ ವ್ಯಕ್ತ ಆಗಲಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಜನಜೀವನದ ಮೇಲೆ ಯಾವುದೇ ರೀತಿಯಾದ ತೊಂದರೆ ಆಗದಂಥ ಘಟನೆ ನಡೆದಿರ್ತಕ್ಕಂಥದ್ದು. ಅದರ ಕಾರಣ ಅಂತಂದರೆ ಏನು ಭದ್ರಾ ಡ್ಯಾಮ್ನಿಂದ ಶಿವಮೊಗ್ಗದ ಲಕ್ಕವಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಏನು ಭದ್ರಾ ಡ್ಯಾಮ್ನಿಂದ ದಾವಣಗೆರೆ ಜಿಲ್ಲೆಯ ಭತ್ತದ ಬೆಳೆಗೆ ಏನು ಮಳೆಗಾಲದ ನೀರು ಬಿಡಬೇಕು, 120 ದಿನ ನೀರು ಬಿಡಬೇಕು. ಕಳೆದ 30 ವರ್ಷಗಳಿಂದ ಅಂಕಿಅಂಶಗಳನ್ನು ನೋಡಿದಾಗ ಕೇವಲ ಕಡಿಮೆ ಪ್ರಮಾಣದಲ್ಲಿ ನೀರು 156 ಅಡಿ 150 ಅಡಿ ಇದ್ದಾಗಲೂ ಕೂಡ ನಿರಂತರವಾಗಿ ನೀರು ಬಿಟ್ಕೊಂಡು ಬಂದಿರ್ತಾರೆ. ಈಗ 175 ಅಡಿ ದಾಟಿರ್ತಕ್ಕಂಥದ್ದು, ಇನ್ನೂ ಕೂಡ ಮಳೆ ಬರ್ತಾ ಇದೆ. ಹೀಗಾಗಿ 2023ರಲ್ಲಿ ಸುಮಾರು 155 ಅಡಿ ಇತ್ತು, ಅವಾಗ ಕೂಡ ನೀರು ಬಿಟ್ಟಿದ್ರು. ಹೀಗಾಗಿ ಇಡೀ 30 ವರ್ಷಗಳಲ್ಲಿ ನಿರಂತರವಾಗಿ ನೀರು ಬಿಡ್ತಾ ಬಂದಿರತಕ್ಕಂಥದ್ದು. ಭದ್ರಾ ಡ್ಯಾಮ್ ನೀರಿನಿಂದಲೇ ಇಲ್ಲಿ ದಾವಣಗೆರೆ ಜಿಲ್ಲೆಯ ಜನ ಕುಡಿಯುವ ನೀರಿಗಾಗಿರ್ಬೋದು ಮತ್ತು ಭತ್ತ ಬೆಳೆಯಲಿಕ್ಕೆ ಆಗಿರ್ಬೋದು, ಅಡಿಕೆ ತೋಟಕ್ಕಾಗಿರ್ಬೋದು, ಕಬ್ಬಿಗೆ ಆಗಿರ್ಬೋದು, ಬಹುತೇಕ ನೀರಾವರಿಗಾಗಿ ಏನು ಬಳಸ್ತಾ ಇರ್ತಕ್ಕಂಥದ್ದು ಏನು ನೀರಿದೆ ಅದು ಭದ್ರಾ ಡ್ಯಾಮ್ ಈ ದಾವಣಗೆರೆ ಜಿಲ್ಲೆಯ ಜನತೆಗೆ ಜೀವನಾಡಿ ಅಂತಕ್ಕಂಥದ್ದು. ಹೀಗಾಗಿ ಈ ವರ್ಷ ಕೂಡ ಭತ್ತದ ಬೆಳೆಗೆ ನೀರನ್ನು ಬಿಡಿ ಅಂತಕ್ಕಂಥ ಭಾರತೀಯ ರೈತ ಒಕ್ಕೂಟ ನಿರಂತರವಾಗಿ ಹೋರಾಟವನ್ನು ಮಾಡಿತ್ತು. ಇವತ್ತು ಕೂಡ ದಾವಣಗೆರೆ ಬಂದ್ಗೆ ಕರೆಯನ್ನು ನೀಡಿದ್ದು. ದಾವಣಗೆರೆಗೆ ಬಂದ್ ಕರೆ ನೀಡಿದ್ದು ಜಯದೇವ ಸರ್ಕಲ್ನಲ್ಲಿ ಏನು ರೈತ ಮುಖಂಡರಾದಂಥ ಭಾರತೀಯ ರೈತ ಒಕ್ಕೂಟದ ಗೌರವ ಅಧ್ಯಕ್ಷರು ಜೊತೆಗೆ ಮಾಜಿ ಸಚಿವರಾದಂಥ ಎಸ್.ಎ. ರವೀಂದ್ರನಾಥ್ ನೇತೃತ್ವದಲ್ಲಿ ಒಂದಿಷ್ಟು ಜನ ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯ ಸರ್ಕಾರ ಈ ರೀತಿ ಈಗಾಗಲೇ ಕಳೆದ 18ರಂದು ಇಂದು ಸಭೆಯನ್ನು ಮಾಡಿದರು, ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಕೂಡ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ರೈತರಲ್ಲಿ ಜಗಳವನ್ನು ಹಚ್ಚಿ ಈ ರೀತಿಯಾದ ನೀರು ಬಿಡದೆ ಮೀನಾಮೇಷವನ್ನು ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಆರೋಪವನ್ನು ಮಾಡುವ ಹಿನ್ನೆಲೆಯಲ್ಲಿ ಆರೋಪವನ್ನು ಮಾಡಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಮಿಸ್ ಮಾಡಬಾರ್ದು. ಈ ಸಲ ಏನು ಮಳೆಗಾಲ ಏನು ಕಡಿಮೆ ಆಗಿದ್ದ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುತೇಕ ರೈತರು ಮಡಿ ಮಾಡಿಕೊಂಡಿರ್ತಕ್ಕಂಥದ್ದು, ಭತ್ತ ಬೆಳೆಯುವಿಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ನೀರು ಬಿಟ್ಟರೆ ಇನ್ನು 15-20 ದಿನಗಳಲ್ಲಿ ನೀರು ಬರ್ತದೆ ಮತ್ತು ನಿರಂತರವಾಗಿ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಹಿಂದೆ ಕೂಡ ಏನು ಭತ್ತ ಬೆಳೆದಂಥ ನಿದರ್ಶನವೇ. ನೀರನ್ನು ಕೊಡಲೇಬೇಕು ಎಂಬತಕ್ಕಂಥ ಆಗ್ರಹವನ್ನು ಮಾಡಿದರು. ಏನು ಪ್ರತಿಭಟನೆಯನ್ನು ಮಾಡಿದ್ರು ಜಯದೇವ ಸರ್ಕಲ್ನಲ್ಲಿ. ಆ ಪ್ರತಿಭಟನೆ ನಂತರ 20-30 ರೈತರನ್ನು ಅಲ್ಲಿಂದ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಅದಾದ ನಂತರ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಅಪೂರ್ವ ಹೋಟೆಲ್ ಬಳಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48 ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಅಲ್ಲಿ 20 ಜನ ರೈತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಬಂದ್ಗೆ ಏನು ಕರೆ ನೀಡಿದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಪಂದನೆ ಆಗಲಿಲ್ಲ ಎಂಬತಕ್ಕಂಥದ್ದು ಮೇಲ್ನೋಟಿಗೆ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಏನು ಹೋರಾಟ ಮಾತ್ರ ನಿರಂತರವಾಗಿ ಮಾಡಲು ಭಾರತೀಯ ರೈತ ಒಕ್ಕೂಟ ಈಗಾಗಲೇ ನಿರ್ಧರಿಸಿರ್ತಕ್ಕಂಥದ್ದು. ಇನ್ನೊಂದು ಗುಂಪು ಅದು ನೀರು ಬಿಡಬೇಡಿ, ಈಗ ನೀರು ಬಿಟ್ಟರೆ ಮುಂದೆ ಬೇಸಿಗೆ ಬೆಳೆಗೆ ನೀರಿರಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಅವರು ಕೂಡ ಈ ಬಂದ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು, ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ 2 ಗುಂಪುಗಳಾದ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಭದ್ರಾ ನೀರಾವರಿ ಸಲಹಾ ಸಮಿತಿ ಆಗಿರ್ಬೋದು, ಇವರು ಒಂದು ರೀತಿಯಾದಂಥ 2 ರೈತರ ಒಕ್ಕೂಡಿಕೊಂಡು ಬಂದರೆ ಮಾತ್ರ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಎಂಬತಕ್ಕಂಥ ಮಾತನ್ನು ಹೇಳಿದರು. ಆದರೆ ಈ 2 ಗುಂಪಿನ ರೈತರು ಕೂಡ ಪರಸ್ಪರ ವಿರೋಧ ಒಬ್ಬರು ನೀರು ಬಿಡಿ ಅಂತಕ್ಕಂಥ, ಇನ್ನೊಬ್ಬರು ನೀರು ಬಿಡಬೇಡಿ ಅಂತಕ್ಕಂಥ. ಈಗ ರೈತರಲ್ಲಿ 2 ಗುಂಪುಗಳಾದ ಹಿನ್ನೆಲೆಯಲ್ಲಿ ನೀರನ್ನು ಬಿಡುವುದು ವಿಳಂಬ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕಾಗಿ ನಾಳೆ ಕೂಡ ನಾವು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಎಲ್ಲಿವರೆಗೆ ನೀರು ಬಿಡಲ್ಲ ಅಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಇವತ್ತು ಬಂದ್ಗೆ ಸ್ಪಂದನೆ ಕಡಿಮೆ ಸಿಕ್ಕಬಹುದು, ಆದರೆ ಹೆದ್ದಾರಿ ಬಂದಂಥ ಪ್ರತಿಭಟನೆಗಳು ಮತ್ತು ರಸ್ತೆ ತಡೆಯಂಥ ಪ್ರತಿಭಟನೆಗಳನ್ನು ನಿರಂತರವಾಗಿ ಮಾಡ್ತೀವಿ. ಈ ಆಗಸ್ಟ್ ಅಂತ್ಯದೊಳಗೆ ಆದರೂ ನೀರನ್ನು ಬಿಡಬೇಕು ಮತ್ತು ಅದಕ್ಕಾಗಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಎಂಬತಕ್ಕಂಥ ಆಗ್ರಹವನ್ನು ಏನು ಭಾರತೀಯ ರೈತ ಒಕ್ಕೂಟ ಹೇಳ್ತಾ ಇರ್ತಕ್ಕಂಥ ಅದರ ರೀತಿಯಲ್ಲಿ ಮತ್ತು ರೈತರಿಗೂ ಕೂಡ ಇಡೀ ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಈ ದಾವಣಗೆರೆ ಜಿಲ್ಲೆಯ ಹರಿಹರ ಮತ್ತು ದಾವಣಗೆರೆ ತಾಲೂಕು ಅದ್ರ ಜೊತೆಗೆ ಚನ್ನಗಿರಿ ತಾಲೂಕಿನ ಹಲವಾರು ರೈತರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಇನ್ನೂ ಅಡಿಕೆ ಬೆಳೆಗಾರರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಎಂಬತಕ್ಕಂಥ ಕಾರಣಕ್ಕಾಗಿ ಬೇಸಿಗೆ ಬೆಳೆಗೆ ನೀರು ಕೊಡಿ ಅಂತಕ್ಕಂಥದ್ದು ಅವರ ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ನಾವು ಮಾತ್ರ ಭತ್ತಕ್ಕಾಗಿ ನೀರನ್ನು ಕೇಳ್ತಾ ಇದ್ದೇವೆ. ಇದಕ್ಕೆ ಇಲ್ಲಿ ಗೊಂದಲವನ್ನು ಸೃಷ್ಟಿಸಿ ಇಡೀ ಸರ್ಕಾರವು ಈ ರೀತಿಯಾದ ರಾಜಕೀಯ ಮಾಡ್ತಾ ಇದೆ. ಭದ್ರಾ ಡ್ಯಾಮ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಆಗಬಾರ್ದು. ಈ ಹಿಂದೆ ಕೂಡ ಯಾರೇ ಕಾಡ ಅಧ್ಯಕ್ಷರಾದರೂ ಕೂಡ ಯಾವುದೇ ಪಕ್ಷ ಇಲ್ಲದೆ ರೈತರಿಗೆ ನೀರು ಕೊಡ್ತಕ್ಕಂಥ ಹಿಂದೆ ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ
ಡ್ಯಾಮ್ನಲ್ಲಿ ಎಲ್ಲಿವರೆಗೆ ನೀರಿದೆ ಅಲ್ಲಿವರೆಗೆ ನೀರು ಕೊಡಿ ಅಂತಕ್ಕಂಥ ಆದೇಶವನ್ನು ದೇವೇಗೌಡರು ಮಾಡಿದರು. ಏನು 1,20,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ಭತ್ತ ಬೆಳೆದರೆ ದಾವಣಗೆರೆ ಜಿಲ್ಲೆಯಲ್ಲಿ, ಈ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಭತ್ತವನ್ನು ಬೆಳೀಲಿಕ್ಕೆ ಏನು ಗದ್ದೆಯನ್ನು ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು, ಸ್ವಲ್ಪ ಮಳೆ ಇರ್ತಕ್ಕಂಥದ್ದು, ಅದರ ಜೊತೆಗೆ ಬೋರ್ವೆಲ್ ಸಹಾಯದಿಂದ ಕೂಡ ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ನೀರು ಬಿಟ್ಟರೆ ಮಾತ್ರ ಈ ಭತ್ತ ಬೆಳೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ನೀವು ಸೆಪ್ಟೆಂಬರ್ವರೆಗೂ ಕೂಡ ನಾವು ಭತ್ತವನ್ನು ನಾಟಿ ಮಾಡ್ತೀವಿ, ಭತ್ತ ಬೆಳೆದು ತೋರಿಸ್ತೀವಿ ಮತ್ತು ಏನು 1 ಎಕರೆಗೆ ಸುಮಾರು 40 ಚೀಲ ಭತ್ತವನ್ನು ನಾವು ಬೆಳಿತೀವಿ ಅಂತಕ್ಕಂಥ ಆಗ್ರಹವನ್ನು ಈ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈ ಬೇಕು ಬೇಡುಗಳ ನಡುವೆ ನೀರು ಬಿಡದೇ ಇರತಕ್ಕಂಥ ಒಂದು ನಿರ್ಧಾರಕ್ಕೆ ಬಹುತೇಕವಾಗಿ ಬಂದಂತೆ ಕಾಣ್ತಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ರೈತರ ಹೋರಾಟ ಹೆಚ್ಚಾಗುವ ಮೊದಲು ಎರಡೂ ಗುಂಪಿನ ರೈತರನ್ನು ಕರೆದು ಒಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕಾದ ಜನಪ್ರತಿನಿಧಿಗಳ ಒಂದು ಏನು ಜವಾಬ್ದಾರಿ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಆಗಿ ಕಾಣ್ತಾ ಇದೆ.